ನಮ್ಮ ನೆಲ ನಮ್ಮ ಹೆಮ್ಮೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಜೋಗದ ಮಂಜುನಾಥ್. ಇವತ್ತಿನ ಸಂಚಿಕೆಯಲ್ಲಿ ಕಂಪಭೂಪ ಮಾರ್ಗ ಎಂದು ಕರೆಯಲಾಗುವ ತುಂಗಭದ್ರಾ ನದಿಯ ಪ್ರಾಚೀನ ಸೇತುವೆ ಕುರಿತು ಸಮಗ್ರ ಮಾಹಿತಿಯನ್ನು ತಡೆದಿರ್ತೇವೆ ಸ್ನೇಹಿತರೆ. ವಿಠ್ಠಲ ಬಜಾರು ಸಹ ಇತರೆ ಬಜಾರುಗಳಂತೆ ಮಾರುಕಟ್ಟೆ ಪ್ರದೇಶವಾಗಿತ್ತು. ಸರಕು ಸಾಮಗ್ರಿಗಳು ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಬರುತ್ತಿದ್ದವು. ವಿಠ್ಠಲ ಬಜಾರದ ವಾಯುವ್ಯ ದಿಕ್ಕಿಗೆ ತುಂಗಭದ್ರಾ ನದಿಯಲ್ಲಿ ಶಿಲಾಸ್ತಂಭ ಸೇತುವೆಯನ್ನು ಎರಡನೇ ಹರಿಹರನ ಸಹೋದರನಾದ ಕಂಪಭೂಪನು ನಿರ್ಮಿಸುತ್ತಾನೆ. ಉತ್ತರದಲ್ಲಿದ್ದ ಪ್ರದೇಶಗಳಿಗೆ ಮತ್ತು ವಿಠ್ಠಲ ಬಜಾರು ಹಾಗೂ ಹಂಪಿಯ ಇತರ ಬಜಾರುಗಳಿಗೆ ಸರಕು ಸಾಗಣೆಗಳನ್ನು ಕಲ್ಪಿಸುವ ಉದ್ದೇಶದಿಂದ ಇದನ್ನು ನಿರ್ಮಿಸಲಾಗುತ್ತದೆ. ತುಂಗಭದ್ರಾ ನದಿಯ ಪ್ರಾಚೀನ ಸೇತುವೆಯಾದ ಕಂಪಭೂಪ ಮಾರ್ಗವು ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾದ ಆನೆಗುಂದಿ ಪ್ರದೇಶದಿಂದ ಪ್ರಾರಂಭಗೊಂಡು ಒಟ್ಟಾರೆ 2 ಮಾರ್ಗಗಳ ಮೂಲಕ ಹಂಪಿಯನ್ನು ಸಂಧಿಸುತ್ತದೆ. ಮೊದಲ ಮಾರ್ಗವು ಪುರಂದರದಾಸರ ಮಂಟಪದ ಬಲಬದಿಯನ್ನು ಸಂಧಿಸಿದರೆ, ಎರಡನೇ ಮಾರ್ಗವು ಕೋದಂಡರಾಮ ದೇಗುಲದ ಮುಂಭಾಗದಲ್ಲಿರುವ ನದಿ ದಟ್ಟವನ್ನು ತಲುಪುತ್ತದೆ. ತುಂಗಭದ್ರಾ ನದಿಯ ಬಲದಂಡೆಯಲ್ಲಿರುವ ತೆರೆದ ಮಂಟಪವನ್ನು ವಿಠಲನ ಪರಮ ಭಕ್ತನಾದ ಪುರಂದರದಾಸರಿಗಾಗಿ ನಿರ್ಮಿಸಲಾಗುತ್ತದೆ. ಹಾಗಾಗಿ ಇದನ್ನು ಪುರಂದರದಾಸರ ಮಂಟಪ ಎಂದು ಕರೆಯುವುದು ವಾಡಿಕೆ. ಒಟ್ಟಾರೆ 60 ಕಂಬಗಳಿಂದ ನಿರ್ಮಿಸಲಾದ ಈ ಮಂಟಪವು 16ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ. ಹಾಗೆ ಕಂಬಗಳ ಚೌಕಾಕಾರವಾಗಿದ್ದು, ಮಂಟಪದ ಮಧ್ಯೆ ಒಂದು ಕಂಬದಲ್ಲಿ ಪುರಂದರದಾಸರ ಉಬ್ಬು ಶಿಲ್ಪದ ಕೆತ್ತನೆಯನ್ನು ರಚಿಸಲಾಗಿದೆ. ಪುರಂದರದಾಸರು ಕೈಯಲ್ಲಿ ತಂಬೂರಿ ಹಿಡಿದು ಕೀರ್ತನೆಯನ್ನು ಆಡುವಂತೆ ಕೆತ್ತಲಾಗಿದೆ.